ಮಕ್ಕಳು ಎಣ್ಣೆ ಇದು ಆಕ್ಚುಲಿ ಚೆನ್ನಾಗಿದೆ. ರೆಡಿನಾ ಒಬ್ಬಟ್ಟಮ್ಮ? ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ಏನಪ್ಪ ಅಂತ ಅಂದರೆ, ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೆಲವೊಂದು ವಿಷಯಗಳನ್ನ ಕೇಳ್ತಾ ಇದ್ರು. ಬಟ್ ಎಲ್ರಿಗೂ ನಾನು ರಿಪ್ಲೈ ಮಾಡಿದ್ದೀನಿ 90%, ಬಿಕಾಸ್ ಈ ವಿಷಯ ಅಂತ ಬಂದಾಗ. ಬಟ್ ಕೆಲವೊಂದು ಸತಿ ಏನಾಗಿರುತ್ತೆ, ಕೆಲವ್ರು ಮೆಸೇಜ್ ನಂಗೆ ಡಿಸ್ಪ್ಲೇ ಆಗಿರಲ್ಲ, ತುಂಬ ಮೆಸೇಜಸ್ ಬರ್ತಾ ಇರುತ್ತೆ, ಹಾಗಾಗಿ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಹೇಳಿದರೆ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಮೆಸೇಜ್ ಬರ್ತಾಯಿತ್ತು ಇವ್ರಿಗೆ, ಏನು ಕಮೆಂಟ್ಸ್ ಬರ್ತಾಯಿತ್ತು, ಕಮೆಂಟ್ಸ್ಗಿಂತ ಜಾಸ್ತಿ ಪರ್ಸ್ನಲ್ ಆಗಿ ಮೆಸೇಜ್ ಬಂದಿದ್ದಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಏನಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಈ ಕೆಲವರಿಗೆ ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರುವಂತಹ ಟಾಪಿಕ್ ಏನಪ್ಪ ಅಂತ ಅಂದರೆ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದರೆ ಬಾಣಂತಿಯವರಿಗೆ ಸಾಮಾನ್ಯವಾಗಿ ಆಗುವಂತಹ ಬಾಣಂತಿ ಸನ್ನಿ ಅಂತ ಹೇಳ್ತೀವಲ್ವ, ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಮಗೆ ಆ ಥರ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಮ್ಮ ಎಮೋಷ್ನಲಿ ನಾವು ಇಂಬ್ಯಾಲೆನ್ಸ್ ಆಗಿರ್ತೀವಿ, ನಮ್ಮ ಮನಸ್ಥಿತಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇವಾಗ ಗಂಡು ಮಗು ಆಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ನಮ್ಗೆ ಆ ಮಗು ಬಗ್ಗೆ ಇಂಟ್ರೆಸ್ಟೇ ಇರಲ್ಲ, ಒಂಥರ ನಿರಾಸಕ್ತಿ ಅನ್ನೋ ಥರ ಅನಿಸುತ್ತೆ. ಮತ್ತು ಕೋಪ ಬರೋದು ನಮಗೆ, ಮತ್ತು ನಮ್ಮನ್ನು ನಾವೇ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರೋವಂಥದ್ದು, ಈ ಥರದ್ದೆಲ್ಲ ನಮ್ಮಲ್ಲಿ ಚೇಂಜಸ್ ಆಗಿದೆ ಅಂತ ಅಂದರೆ ನಾವು ಅದನ್ನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಸಾಮಾನ್ಯ ಅದು ಏನಕ್ಕಾಗುತ್ತೆ ಅಂತ ಅಂದರೆ, ಇವಾಗ ಇಂಡಿಯಾದಲ್ಲೇ ಜಾಸ್ತಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ದು ರೇಟ್ಸ್ ಜಾಸ್ತಿ ಇರೋದಂತೆ ಸರ್ವೆ ಮಾಡಿದಾಗ ಡಾಕ್ಟರ್ಸ್ ಹೇಳೋ ಪ್ರಕಾರ. ಯಾಕೆ ಅಂತ ಅಂದರೆ, ನಮ್ಮ ಇಂಡಿಯಾದಲ್ಲಿ ಆಗೋವಂತಹ ಸೊಸೈಟಿಲಿ ಮಾತಾಡ್ತಾರಲ್ವ, ಅವ್ರಿಗೆ ಗಂಡು ಮಗು ಆಯ್ತಂತೆ, ಎರಡು ಹೆಣ್ಮಗು ಆಯ್ತಂತೆ, ಆ ಥರ ಎಲ್ಲ ಮಾತಾಡೋದನ್ನು ಕಿವಿ ಕೇಳಿಸ್ಕೊಂಡು ನಮ್ಮ ಮನಸ್ಥಿತಿಗಳು ಚೇಂಜಸ್ ಆಗಿನೂ ನಾವು ಡಿಪ್ರೆಷನ್ ಹೋಗ್ತೀವಿ ಅನಿಸುತ್ತೆ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ನನಗಿಲ್ಲ, ನಾನು ಹ್ಯಾಪಿಯಾಗಿದ್ದೀನಿ ಇರ್ಬೋದು, ಬಟ್ 80% ವುಮೆನ್ಸಿಗೆ ಆಫ್ಟರ್ ಡೆಲಿವರಿ ಎಲ್ರಿಗೂ ಈ ಥರ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇದ್ದೇ ಇರುತ್ತಂತೆ. ಬಾಣಂತಿ ಸನ್ನಿ ಅಂತ ಏನು ಕರಿತೀವಿ ನಾವು ಕನ್ನಡದಲ್ಲಿ, ಅದು ಕಾಮನಾಗಿ ಎಲ್ರಿಗೂ ಇರುತ್ತಂತೆ. ನನಗೂ ಕೂಡ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನಾನು ಆ್ಯಕ್ಚುಲಿ ಲಿಪಿ ಹುಟ್ಟಿದಾಗ ಆಲ್ಮೋಸ್ಟ್ ಇವಾಗ 8 years ಗ್ಯಾಪ್ ಆಯ್ತಲ್ವ, ಅವಾಗೆಲ್ಲ ನನಗೆ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಾರೆ ಇದಕ್ಕೆ ಅನ್ನೋ ವರ್ಡೇ ಗೊತ್ತಿರಲಿಲ್ಲ. ಯಾಕೆ ನನಗೆ ಹಿಂಗೆ ಆಗ್ತಾ ಇದೆ, ಏನಕ್ಕೆ ಚೇಂಜಸ್ ಆಗ್ತಾ ಇದೆ, ಏನಕ್ಕೆ ಕೋಪ ಬರ್ತಾ ಇದೆ, ಯಾಕೆ ಪಾಪು ಮೇಲೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಯಾಕೆ ನೋಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅನ್ನೋ ಥರ ಎಲ್ಲ ಅನ್ನಿಸ್ತಾ ಇತ್ತು. ಬಟ್ ಅದಕ್ಕೆ ಯಾಕೆ ಆಗುತ್ತೆ ಅಂತ ಅಂದರೆ ಇವಾಗ ನನಗೆ ಅರ್ಥ ಆಗ್ತದೆ. ಸೆಕೆಂಡ್ ತಿಯಾ ಹುಟ್ಟಿದ ಮೇಲೆ ನಾನು ಆ್ಯಕ್ಚುಲಿ ಫೇಸ್ ಮಾಡಿದ್ದೀನಿ. ಹಾಸ್ಪಿಟಲಲ್ಲಿ ಇದ್ದಾಗ, ಅಯ್ಯೋ ಲಿಪಿ ಒಬ್ಬಳೇ ಸಾಕಿತ್ತಲ್ಲಪ್ಪ, ಇವಳು ಇನ್ನೊಂದು ಬೇಬಿ ನಂಗೆ ಬೇಕಾಗಿರಲಿಲ್ಲ. ತುಂಬ ಜನಕ್ಕೆ ಈ ಥರ ಕಾಮನಾಗಿ ಅನಿಸುತ್ತೆ. ಅದನ್ನೇ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳೋವಂಥದ್ದು. ಪಾಪು ಮೇಲೆ ಹಾಲು ಕುಡಿಸ್ಬೇಕು ಅಂತ ಅನಿಸಲ್ಲ, ಪಾಪು ಅಳ್ತಾ ಇದ್ರೆ ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಅನಿಸುತ್ತೆ. ಆಮೇಲೆ ಏನೇ ಒಂದು ಮಾಡಬೇಕು ಅಂತ ಅಂದ್ರೂ ಇಂಟ್ರೆಸ್ಟೇ ಇರಲ್ಲ. ಸೊ ಇದೆಲ್ಲದೂ ನಿಮಗೂ ಕೂಡ ಹಾಗೇ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ನಿಮಗಿವಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗಿದೆ ಅಂತ ನೀವು ಏನೇನು ರೀಸನ್ಸ್ ಇರ್ಬೋದು ಮೇಯ್ನಾಗಿ ಅಂತ ಹೇಳೋದಾದರೆ, ಈಗ ಕೆಲವ್ರು ಏನು ಮಾಡಿರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಆಗಿರುತ್ತೆ, ನನಗೆ ಪ್ರೆಗ್ನೆನ್ಸಿ ಆಗ್ತೀನಿ ಅನ್ನೋದು ಐಡಿಯಾನೇ ಇರಲ್ಲ, ಮತ್ತು ಅವ್ರಿಗೆ ಇಷ್ಟು ಬೇಗ ಮಗು ಬೇಕು ಅಂತಲೂ ಅನಿಸಲ್ಲ. ಸೊ ಅಂತಹ ಟೈಮಲ್ಲೂ ಕೂಡ ಈ ಥರದ್ದೆಲ್ಲ ಆಗುತ್ತೆ. ಸೊ ಒಂದು ರೀಸನ್ ಅದಿರ್ಬೋದು. ಆ್ಯಂಡ್ ಸೆಕೆಂಡ್ ರೀಸನ್ ಏನಪ್ಪ ಅಂತ ಅಂದರೆ, ಫ್ಯಾಮಿಲಿ ಹಿಸ್ಟ್ರಿ. ಕೆಲವರಿಗೆ ಜೆನೆಟಿಕ್ಕಿಂದನೂ ಆ ಥರ ಡಿಪ್ರೆಷನ್ ಅನ್ನೋದು ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇದ್ದಾಗ, ಫ್ಯಾಮಿಲಿಲಿ ಚೆನ್ನಾಗಿ ನೋಡ್ಕೊಳ್ದೇ ಇದ್ದಾಗ ಆ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿನೂ ಕೂಡ ಡಿಪ್ರೆಷನ್ ಬರ್ಬೋದು. ಆ್ಯಂಡ್ ನೆಕ್ಸ್ಟು ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ, ಡಿಫಿಷಿಯನ್ಸಿ ಇರುತ್ತೆ. ನಾವು ವೈಟಮಿನ್ ಡಿಫಿಷಿಯನ್ಸಿ ಆಗಿರ್ಬೋದು, ನಮ್ಮ ಬಾಡಿಗೆ ಬೇಕಾಗಿರುವಂತಹದ್ದು ಕರೆಕ್ಟಾಗಿ ಸಪ್ಲೈ ಆಗಿಲ್ಲ ಅಂತ ಅನ್ನೋ ಟೈಮಲ್ಲೂ ಕೂಡ ನಮಗೆ ಡಿಫಿಷಿಯನ್ಸಿ ಕಾಣಿಸ್ಕೊಂಡು ಕೂಡ ನಾವು ಡಿಪ್ರೆಷನಿಗೆ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಕೆಲವೊಂದು ಸತಿ ಏನಾಗುತ್ತೆ, ಎರಡು ಮಗು ಆಗುತ್ತೆ ಅಲ್ಲ, ಟ್ವಿನ್ಸ್ ಮಗು ಆದಾಗ ನಮಗೆ ಎರಡು ಮಕ್ಕಳನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅಂತಹ ಟೈಮಲ್ಲೂ ಕೂಡ ನಮಗೆ ಡಿಪ್ರೆಷನ್ ಬರ್ಬೋದು. ತುಂಬ ರೀಸನ್ಸ್ ಇರುತ್ತೆ. ಇವಾಗ
ಪ್ರೆಗ್ನೆಂಟ್ ಆಗಿದ್ದೀನಿ ನಾನು. ನನ್ನ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನಾನು ಕೆಲಸ ಮಾಡಬೇಕು, ನನಗೆ ಪ್ರೆಷರು, ನನಗೆ ಬೇಕಾಗಿರಲಿಲ್ಲ ಇಷ್ಟು ಬೇಗ ಮಗು ಅನ್ನೋ ಥರ ಎಲ್ಲ ಮೈಂಡ್ಸೆಟ್ ಇರುತ್ತಲ್ವ. ಅದೆಲ್ಲದೂ ಒಂದು ರೀಸನ್ ನಾವು ಡಿಪ್ರೆಷನಿಗೆ ಹೋಗಲಿಕ್ಕೆ. ಬಟ್ ಒಬ್ಬೊಬ್ಬರು ಏನು ಮಾಡ್ತಾರೆ, ಎಲ್ಲದನ್ನು ಓವರ್ಕಮ್ ಮಾಡಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಕೆಲವರು ಅದನ್ನೇ ತುಂಬ ಡೀಪಾಗಿ ತೊಗೊಂಡು ಅದ್ರ ಬಗ್ಗೆನೇ ಒಂಥರ ಥಿಂಕ್ ಮಾಡಿಕೊಂಡು ಯೋಚನೆ ಮಾಡ್ತಾರೆ. ಬಟ್ ಆ ಥರ ಏನೇ ಇದ್ರೂ ಕೂಡ ನೀವು ಏನಕ್ಕೂ ಯೋಚನೆ ಮಾಡಬಾರ್ದು, ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತೀನಿ. ಮೇಯ್ನ್ ಏನಂತ ಅಂದರೆ ಇವಾಗ ನನಗೆ ಮೆಸೇಜ್ ಮಾಡಿರ್ತಾರಲ್ವ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ನನಗೆ ಸೆಕೆಂಡ್ ಬೇಬಿನೂ ಗರ್ಲ್ ಆಗಿದೆ, ನಿಜ ಹೇಳಿ ನಿಮಗೂ ಅದೇ ಥರ ಅನ್ನಿಸ್ತಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ಆಬ್ವಿಯಸ್ಲಿ ಫಸ್ಟ್ ಗರ್ಲ್ ಬೇಬಿ ಇದ್ದಾಗ ಸೆಕೆಂಡ್ ಬೇಬಿ ಎಲ್ಲರೂ ಬಾಯ್ ಇರಬೇಕು ಅಂತ ಆಸೆ ಪಡ್ತಾರೆ ಅಲ್ವಾ. ಸೊ ಅದೇ ಥರ ನಮಗಾಗಿರ್ಬೋದು ನಿಮ್ಗಾಗಿರ್ಬೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಆಸೆ ಇರುತ್ತೆ. ಬಟ್ ಹಂಗಂತ ನನಗೆ ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಆಯಿತು ಅಂತ ಹೇಳಿ ನನಗೆ ಅದ್ರ ಮೇಲೆ ಪ್ರೀತಿನೇ ಬರಲ್ಲ, ಪ್ರೀತಿ ಇಲ್ಲ ಅಂತ ಅಲ್ಲ. ಖಂಡಿತ ಪ್ರೀತಿ ಇರಲೇಬೇಕು, ಯಾಕಂದರೆ ನಮ್ಮ ಮಗು, ನಮ್ಮ ಒಂದು ಪ್ರೀತಿಯಿಂದ ಹುಟ್ಟಿರೋವಂತಹ ಮಗು ಅಲ್ವಾ. ಸೊ ನೀವು ಯಾರೇ ಸೊಸೈಟಿಲಾಗಿರ್ಬೋದು, ಫ್ಯಾಮಿಲಿಲಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರು ಏನೇ ಮಾತಾಡಿದ್ರು ಅವ್ರ ಮಾತಿಗೆ ಗಮನನ ಕೊಡಬೇಡಿ. ಆ ಮಾತಿಗೆ ಗಮನ ಕೊಟ್ಟಾಗ ಅಷ್ಟೇ ನಾವೇನಾಗ್ತೀವಿ, ಡಿಪ್ರೆಷನಿಗೆ ಹೋಗ್ತೀವಿ, ನಮ್ಮಲ್ಲಿರುವಂತಹ ಇಂಟ್ರೆಸ್ಟನ್ನ ನಾವು ಕಳ್ಕೊಳ್ತೀವಿ, ಪಾಪು ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದೆಲ್ಲದೂ ಕೂಡ ನಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಆದಷ್ಟು ನೀವೇನು ಮಾಡಬೇಕು, ಒಳ್ಳೆಯವ್ರ ಜೊತೆನೇ ಮಾತಾಡಿ. ಸೊ ಅವ್ರು ಹಾಗೆ ಅಂತ ಗೊತ್ತಿದ ತಕ್ಷಣ ಅವ್ರ ಜೊತೆ ಕಾಂಟ್ಯಾಕ್ಟ್ನ ಬಿಟ್ಬಿಡಿ, ಮಾತಾಡೋಕ್ಕೆ ಹೋಗಬೇಡಿ. ಮತ್ತು ಬೇರೆಯವ್ರು ಮಾತಾಡೋದನ್ನ ತಲೆ ಮೇಲೆ ಹಾಕ್ಕೊಂಬೇಡಿ. ಬಟ್ ನನ್ನ ಲೈಫಲ್ಲಿ ನನಗೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ನನಗೂ ತುಂಬ ಜನ ಹರ್ಟ್ ಮಾಡಿದ್ದಾರೆ. ನನಗೂ ಕೂಡ ಏನು ಅದನ್ನು ಹೆಂಗಪ್ಪ ಫೇಸ್ ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ನಾನು ಎಲ್ಲದನ್ನು ಫೇಸ್ ಮಾಡಿ ಆರಾಮಾಗಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹ್ಯಾಪಿಯಾಗಿದ್ದೀನಿ. ಫಸ್ಟು ನಮ್ಮನ್ನು ನಾವು ಹ್ಯಾಪಿಯಾಗಿ ಇಟ್ಕೊಬೇಕು. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಬಟ್ ನನಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿರೋದ್ರಿಂದ ನಾನು ಇಷ್ಟು ಹ್ಯಾಪಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ನಿಮಗೆ ಬಾಣಂತಿದು ಡಿಪ್ರೆಷನ್ ಇದೆಯಾ, ಬಾಣಂತಿ ಸನ್ನಿ ಇದೆಯಾ ಅಂತ ನೀವು ಹೇಗೆ ಫೈಂಡ್ ಔಟ್ ಮಾಡ್ಕೊಬೋದು, ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತ ಅಂದರೆ, ಫಸ್ಟ್ ನಿಮಗೆ ಪಾಪು ಮೇಲೆ ಇಂಟ್ರೆಸ್ಟ್ ಇರಲ್ಲ. ಗರ್ಲ್ ಆಗಿರ್ಬೋದು, ಬಾಯ್ ಆಗಿರ್ಬೋದು, ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಹಾಗಾಗಿ ಪಾಪು ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಸುಮ್ಮನೆ ಬೇರೆಯವ್ರು ಏನಾದ್ರು ಮಾತಾಡ್ಸಿದ್ರೆ ಅವ್ರ ಮೇಲೆ ಕಿರ್ಚಾಡಬೇಕು ಅಂತ ಅನಿಸುತ್ತೆ. ಪಾಪು ಅಳ್ತಾ ಇದ್ರೆ ನೋಡ್ಕೊಬೇಕು ಅನಿಸಲ್ಲ, ಫೀಡ್ ಮಾಡಿಸ್ಬೇಕು ಅಂತ ಅನಿಸಲ್ಲ. ಆಮೇಲೆ ಯಾವಾಗಲೂ ಒಬ್ಬಳೇ ಕೂತ್ಕೊಂಡಿರಬೇಕು, ಮೊಬೈಲ್ ನೋಡ್ತಾ ಕೂತಿರ್ಬೇಕು, ಇಲ್ಲ ಸುಮ್ಮನೆ ಒಬ್ಬಳೇ ಇರಬೇಕು ಅಂತ ಅನಿಸೋದು, ಲೋನ್ ಆಗಿರಬೇಕು, ನಾನು ಯಾರು ಬೇಡ ಅಂತ ಅನಿಸೋದು. ಮತ್ತು ಇವಾಗ ತುಂಬ ಊಟ ತಿನ್ನಬೇಕು ಅಂತ ಅನಿಸುತ್ತೆ, ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಇಲ್ಲಾಂದರೆ ಆ ಊಟದ ಮೇಲೆ ಇಂಟ್ರೆಸ್ಟೇ ಇರಲ್ಲ. ಸೊ ಈ ಥರದ್ದೆಲ್ಲದೂ ಕೂಡ ಒಂದು ನಮಗೆ ಆಗುವಂತಹ ಸಿಂಪ್ಟಮ್ಸು. ಬಾಣಂತಿ ಡಿಪ್ರೆಷನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾವು ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ಹಿಂದಿನವರು ಮಾಡಿರ್ತಾರೆ ಅಲ್ವಾ ಬಾಣಂತನದ ಪದ್ಧತಿ, ಅದಂತೂ 100% ನಿಜ. ಯಾಕೆ ಅಂತ ಅಂದರೆ ತುಪ್ಪ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಬಾಣಂತಿಯಲ್ಲಿ ತುಂಬ ತುಪ್ಪನ ಚೆನ್ನಾಗಿ ಕೊಡ್ತಾರೆ. ಸೊ ಯಾಕೆ ಅಂತ ಅಂದರೆ ನಮ್ಮ ಬ್ರೈನ್ ಡೆವಲಪ್ ಆಗುತ್ತೆ, ಮತ್ತು ಬ್ರೈನಲ್ಲಿರುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗುತ್ತೆ, ಡಿಪ್ರೆಷನ್ ಏನಾಗುತ್ತೆ, ಅದೆಲ್ಲದನ್ನು ಕಡಿಮೆ ಮಾಡಿ ಒಂಥರ ಹ್ಯಾಪಿ ಹಾರ್ಮೋನ್ ಥರ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಬಾಣಂತಿ ತುಂಬ ಜಾಸ್ತಿ ತುಪ್ಪ ಕೊಡ್ತಾರೆ ನೋಡಿ. ಅದಾದಮೇಲೆ ಏನಪ್ಪ ಅಂದರೆ ನಮಗೆಲ್ಲ ಕೊಬ್ಬರಿ ಎಣ್ಣೆನ ಹಚ್ಚಿ ಮಸಾಜ್ನ ಮಾಡಿಸಿ ನಮಗೆ ಸ್ನಾನ ಮಾಡಿಸ್ತಾರಲ್ವ ಬಾಣಂತನದಲ್ಲಿ. ಆ ಥರ ಮಸಾಜ್ ಮಾಡೋದ್ರಿಂದ ಬಾಡಿಯಲ್ಲಿರುವಂತಹ ಹಾರ್ಮೋನ್ಸ್ ಏನಿರುತ್ತೆ ಅದೆಲ್ಲದು ಬ್ಯಾಲೆನ್ಸ್ಡ್ ಆಗುತ್ತೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗಲೇ ತಾನೇ ನಾವು ಡಿಪ್ರೆಷನ್ ಆಗೋದು. ಸೊ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆದಾಗ ಸ್ವಲ್ಪ ನಾವು ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ಅಂತ ಅಂದರೆ, ನಾವು ಇವಾಗ ಒಳಗಡೆನೇ ಒಂದೇ ಕಡೆ ಕೂತಿರ್ತೀವಿ ಅಲ್ವಾ, ಬಾಣಂತಿ ಅಂದರೆ ಒಂದೇ ಕಡೆ ಕೂತ್ಕೊಬಾರ್ದು. ಸ್ವಲ್ಪ ನಾವು ಇವಾಗ ಪಾಪುನ ಬಿಸಿಲಿಗೆ ತೋರಿಸ್ಬೇಕು ಅಂತ ಹೇಳ್ತೀವಲ್ವ, ಅದೇ ಥರ ಪಾಪುನ ಎತ್ಕೊಂಡು ನಾವು ಸ್ವಲ್ಪ ಸನ್ಲೈಟ್ನ ಎಕ್ಸ್ಪ್ಲೋರ್ ಮಾಡಿದಾಗ, ಸನ್ಲೈಟ್ ಜೊತೆಗೆ ಕೂತ್ಕೊಂಡಾಗ ನಮಗೂ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಮಗಿಷ್ಟ ಆಗಿರೋವಂತಹ ಯಾವುದಾದ್ರೂ ಒಂದು ಮೆಲೋಡಿ ಆಗಿರೋವಂತಹ ಒಂದು ಮ್ಯೂಸಿಕ್ನ ಕೇಳೋದ್ರಿಂದನೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಏನಂತ ಅಂದರೆ, ಬಾಣಂತಿ ಡಿಪ್ರೆಷನ್ ಅನ್ನೋದು ಮ್ಯಾಕ್ಸಿಮಮ್ ಒಂದು
ಮಂತ್ಸ್ ಇರುತ್ತೆ. 3 ಮಂತ್ಸ್ ತನಕ ಕಾಮನಾಗಿ ಎಲ್ಲರಿಗೂ ಇರುತ್ತೆ. ಅಂಥ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನಿಮಗೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅಂದಾಗ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಬೇಕು. 100% ಡಿಸ್ಕಷನ್ ಮಾಡಿ ನಂಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತ ಅಂದಾಗ ಅವ್ರು ಏನಾದರೂ ಒಂದು ಸಜೆಷನ್ ಕೊಡ್ತಾರೆ. ಇಲ್ಲ ನೀನು ಬೇಜಾರು ಮಾಡ್ಕೋಬೇಡ, ಹ್ಯಾಪಿಯಾಗಿರು, ಸೊಸೈಟಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀಯ, ನಾನು ನೀನು ಲೈಫಲ್ಲಿ ಬದುಕೋದು ನಾವಿಬ್ಬರು ಚೆನ್ನಾಗಿರಬೇಕು ಅನ್ನೋ ಥರ ಏನೋ ನಿಮ್ಮ ಫ್ಯಾಮಿಲಿಯವರಿಗೆ ಹೇಗೆ ಖುಷಿ ಆಗುತ್ತೆ ಆ ಥರ. ಈಗ ನನಗೇನಾದರೂ ಬೇಜಾರಾದರೆ ನಾನು ನಮ್ಮ ಅಮ್ಮನ ಹತ್ರ ಹೇಳ್ಕೊಳ್ತೀನಿ, ನನ್ನ ಕಸಿನ್ನು, ನನ್ನ ತಂಗಿ, ಫ್ರೆಂಡ್ಸು, ನನ್ನ ಹಸ್ಬೆಂಡು ಎಲ್ಲರ ಹತ್ರನೂ ಹೇಳ್ಕೊಂಡಾಗ ನನಗೇನು ಅನಿಸುತ್ತೆ, ಅವರಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. ನಾನಂತೂ ನಂಗೆ ಬೇಜಾರಾದಾಗ ನನಗೆ ಯಾರಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ಕೊಳ್ತೀನಿ. ಸೊ ಅವಾಗೇನು ಹಾಗಲ್ಲ ಹೀಗೆ ಲೈಫು, ನೀನು ಬ್ಯಾಲೆನ್ಸ್ಡಾಗಿರು ಅಂತ ನನಗೆ ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಆಗ ಅವ್ರ ಹತ್ರ ಮಾತಾಡಿದಾಗ ನಂಗೆ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ಬಿಡುತ್ತೆ. ಸೊ ನಿಮ್ಮ ಲೈಫಲ್ಲೂ ಆ ಥರದವ್ರು ಖಂಡಿತ ಇದ್ದೇ ಇರ್ತಾರೆ. ಒಂದು ಸತಿ ಅವ್ರ ಹತ್ರ ಮಾತಾಡಿ. ಆ್ಯಂಡ್ ಡಿಪ್ರೆಷನ್ ಇದೇ ಥರ ಕಂಟಿನ್ಯೂ ಆಗ್ತಿದೆ ಅಂದರೆ ಫ್ಯಾಮಿಲಿಯವ್ರ ಹತ್ರ ಡಿಸ್ಕಸ್ ಮಾಡಿ ಇನ್ನೂ ಕಮ್ಮಿ ಆಗಲಿಲ್ಲ ಅಂತ ಅಂದರೆ ಒಂದು ನೀವು ಅದಕ್ಕೆ ಅಂತಲೇ ಗೈನಕಾಲಜಿಸ್ಟ್ ಇರ್ತಾರಲ್ವ, ಅವ್ರ ಹತ್ರ ನೀವು ಹೋಗಿ ಕನ್ಸಲ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನಾನು ಹೇಳ್ದಂಗೆ ನಾವು ಲೈಫಲ್ಲಿ ಯಾವುದೇ ಒಂದು ಡೆಸಿಷನ್ ತೊಗೊಬೇಕು ಅಂತ ಅಂದ್ರೂ ಯೋಚನೆ ಮಾಡಿ ತಗೊಳ್ಳಿ. ನಾನು ತೊಗೊಂಡಿರುವಂತಹ ಡೆಸಿಷನ್ ಅಯ್ಯೋ ತಪ್ಪಿದೆ, ನಾನು ಹಿಂಗೆ ಮಾಡಬಾರ್ದಿತ್ತು ಅನ್ನೋ ಸಿಚುವೇಶನ್ನ ಯಾವತ್ತೂ ಕ್ರಿಯೇಟ್ ಮಾಡ್ಕೊಬೇಡಿ. ಎಲ್ಲರೂ ಅಷ್ಟೇ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ ಅಂದ್ಕೊಳ್ತೀವಿ. ನಾನು ಎಷ್ಟೊಂದು ಸತಿ ಅಂದ್ಕೊಂಡಿರ್ತೀನಿ. ಬಟ್ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಒಂದು ಪಾಸಿಟಿವ್ ಆಗಿ ಒಂದು ಪಾಸಿಟಿವಿಟಿಯಿಂದ ಲೈಫ್ನ ಲೀಡ್ ಮಾಡಬೇಕು. ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ನ ನಮ್ಮ ಲೈಫಲ್ಲಿ ನಾವು ಎಂಟರ್ ಆಗೋಕ್ಕೆ ಬಿಟ್ಕೊಳ್ಬಾರ್ದು. ನೆಗೆಟಿವ್ ಥಾಟ್ಸ್ನ ಎಂಟರ್ ಆಗೋಕ್ಕೆ ಬಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಅದೇ ವೇಲ್ ಹೋಗ್ತೀವಿ. ನೆಗೆಟಿವಿಟಿ ಅನ್ನೋದು ನಮ್ಮನ್ನು ಬಿಡೋದಿಲ್ಲ. ಆ್ಯಂಡ್ ನೆಗೆಟಿವ್ ಎನರ್ಜಿ ನಮ್ಮನ್ನು ಯಾವಾಗಲೂ ಅಟ್ರಾಕ್ಟ್ ಮಾಡ್ತಾನೆ ಇರುತ್ತೆ. ಸೊ ನೀವು ಅಷ್ಟೇ ಈ ಡಿಪ್ರೆಷನ್ ಏನಾದರೂ ಇದ್ದರೆ ಅದರಿಂದ ಹೊರಗಡೆ ಬಂದು ಪಾಸಿಟಿವ್ ಆಗಿರಿ. ನಿಮಗೆ ಇಂಟ್ರೆಸ್ಟ್ ಆಗಿರೋವಂತಹ ಬುಕ್ಸ್ನ ನೀವು ಓದಿ ಆ್ಯಂಡ್ ಮ್ಯೂಸಿಕ್ನ ಕೇಳಿ. ಆ್ಯಂಡ್ ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿರ್ತಾರಲ್ವ, ನಿಮ್ಮ ಒಂದು ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಪಾಸಿಟಿವ್ ಆಗಿ ನಿಮಗೆ ಗೈಡ್ ಮಾಡ್ತಾ ಇರ್ತಾರಲ್ವ, ಅವ್ರ ಹತ್ರ ಸ್ವಲ್ಪ ಮಾತಾಡಿ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳ್ತೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬ ಜನ ಲವ್ ಸ್ಟೋರಿ ವಿಡಿಯೋನ ಕೇಳ್ತಾ ಇದ್ದೀರಾ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಬಟ್ ಆ ಲವ್ ಸ್ಟೋರಿ ವಿಡಿಯೋಯಿಂದ ಏನಾದರೂ ಒಂದು ಒಳ್ಳೆ ಮೆಸೇಜ್ನ ಕೊಡಬೇಕು ಅಂತ ನನಗಿಷ್ಟ ಇದೆ. ನೋಡೋಣ, ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ಪಾಪುಗೆ ಸ್ನಾನ ಮಾಡಿಸೋದು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಅಷ್ಟೇ. ಒಬ್ಬೊಬ್ರು ಮನೇಲಿ ಮೋಸ್ಟ್ಲಿ ಒಂದೊಂದು ಥರ ಮೆಥಡ್ ಮಾಡ್ತಾರೆ ಅನ್ಸುತ್ತೆ. ನನಗೂ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ನಮ್ಮ ಹಿಂಗೆ ಅಡಾಪ್ಟ್ ಮಾಡ್ಕೋತೀನಿ. ಇದು ಗಾಣದಲ್ಲಿ ಬಿಡಿಸಿರೋಂತಹ ಕೊಬ್ಬರಿ ಎಣ್ಣೆ. ಆ್ಯಕ್ಚುಲಿ ಇದನ್ನ ಮೈಗೆ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ನಾನು ಪಾಪು ಹುಟ್ಟಿ 3 ಮಂತ್ಸ್ ತನಕ ಮುಖಕ್ಕೆ ಏನೂ ಹಚ್ತಿರ್ಲಿಲ್ಲ. ಡೈಲಿ ರಾತ್ರಿ ಮತ್ತು ಬೆಳಗ್ಗೆ ಕೊಬ್ಬರಿ ಎಣ್ಣೆನೇ ಹಚ್ಕೊಂಡು ಮಾಡ್ಕೋತಾ ಇದ್ದೆ. ಅಂದರೆ ಸ್ಕಿನ್ನು ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಪಾಪುನ ಎತ್ಕೋತೀನಿ ಮತ್ತು ಸ್ಕಿನ್ ಎಲ್ಲ ಟಚ್ ಆಗುತ್ತೆ ಅನ್ನೋ ಒಂದು ಕಾನ್ಶಿಯಸ್ ಇಂದ ಹಂಗೆ ಮಾಡ್ತಾ ಇದ್ದೆ ಅಷ್ಟೇ. ಸೊ ಇದನ್ನ ಏನು ಮಾಡ್ತೀನಿ ಅಂದರೆ ಪೂರ್ತಿ ಹಿಂಗೆ ಗಟ್ಟಿಯಾಗಿರುತ್ತಲ್ವಾ, ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡು ದೀಪದಲ್ಲೂ ಬೇಕಂದ್ರೆ ಕರಗಿಸ್ಕೋಬಹುದು. ಆ್ಯಕ್ಚುಲಿ ಹಿಂಗೆ ಕರಗಿಸಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಫಸ್ಟ್ ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ. ಹಿಂಗೆ ಬಿಸಿನೀರಲ್ಲಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಮೆಲ್ಟ್ ಆಗಿಬಿಡುತ್ತೆ. ಇಲ್ಲಿ ತುಂಬ ಏನು ಬಿಸಿ ಬೇಡ. ಇದ್ರ ಜೊತೆಗೆ ಬೇಕು ಅಂದರೆ ಒಂಚೂರು ಮನೇಲಿ ಮಾಡಿರುವಂತಹ ತುಪ್ಪನ ಹಾಕ್ಕೊಂಡು ಪಾಪಗೆ ಮಸಾಜ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದಿಷ್ಟೇ ನಾನಂತೂ ಪಾಪುಗೆ ಹಚ್ಚೋದು. ಆಲಿವ್ ಆಯಿಲ್ನ ಬೇಕಂದ್ರೂ ಹಚ್ಬೋದು. ಅದ್ರ ಜೊತೆಗೆ ನಾನು ಬೇರೆ ಥರ ಆಯಿಲ್ಸ್ನು ಬೇಕಾದರೆ ಹಚ್ಬೋದು. ದೀಪಿಗೆ ಹಚ್ತಾ ಇದ್ದೆ, ಬಟ್ ಇವಳಿಗೆ ಕೊಬ್ಬರಿ ಎಣ್ಣೆ ಬಿಟ್ಟರೆ ಬೇರೆ ಏನು ಹಚ್ಚಿ ಮಸಾಜ್ ಮಾಡ್ತಾ ಇಲ್ಲ. ಅಪರೂಪಕ್ಕೆ ಒಂದೊಂದ್ಸತಿ ತುಪ್ಪನ ಮಿಕ್ಸ್ ಮಾಡ್ತೀನಿ. ಬಟ್ ಇವತ್ತು ಕೊಬ್ಬರಿ ಎಣ್ಣೆ ಮಸಾಜು ಅಮ್ಮ ಮಸಾಜ್ ಮಾಡ್ತಾರೆ. ನೋಡೋಣ ಬನ್ನಿ. ಮುದ್ದು ಮಗಳು ಸ್ನಾನ, ಇವತ್ತು ತೀನ್ ಸ್ನಾನ. ಎಣ್ಣೆ ಸ್ನಾನ ನಾವು ಹೆಂಗ್ ಮಾಡಿಸ್ತೀವಪ್ಪ ನನ್ನ ಬಂಗಾರಿಗೆ? ಬನ್ನಿ ಬನ್ನಿ ಜನರೇ. ಈಗ ಎಣ್ಣೆ ಹಚ್ಚಿ ನಮ್ಮ ಬೇಬಿಗೆ ಫುಲ್ ಮೀನಾಜಿ ಕಡೆಯಿಂದ ಮಸಾಜ್ ನಡೀತಾ ಇದೆ. ಮಕ್ಕಳು ಎಣ್ಣೆ ಮತ್ತೆ ನೀರಲ್ಲೇ ಬೆಳಿಬೇಕಂತೆ. ಸೊಂಟ ಗಟ್ಟಿ ಆಗುತ್ತೆ, ಮೂಳೆಗಳು ಗಟ್ಟಿ ಆಗ್ತವೆ. ತಿಯಾ ತಿಯಾ ಆಮೇಲೆ ಮಕ್ಳು ಮೈಯಲ್ಲೆಲ್ಲ ಕೂದ್ಲಿರುತ್ತಲ್ಲ ಅದೆಲ್ಲ ಉದುರುತ್ತಲ್ವೇನಮ್ಮ? ಈ ರಿಂಕಲ್ಸ್ ಇರುತ್ತಲ್ಲ ಇದೆಲ್ಲ ಇದಾಗಬೇಕು. ಈ ರಿಂಕಲ್ಸ್ ಎಲ್ಲ ಇರುತ್ತಲ್ಲ ಇದೆಲ್ಲ ನೀಟ್ ಆಗ್ಬೇಕು. ಕೈ ಕಾಲೆಲ್ಲ ಸ್ಟ್ರೈಟ್ ಆಗ್ಬೇಕು. ಏನೋ ಕಚ್ಚಿದೆ ಅನ್ಸುತ್ತೆ ನೋಡಿಲ್ಲಮ್ಮ. ಇಂಥದ್ದು ಕಚ್ಚಿದೆ
ತೊಟ್ಲೊಂಚು ಬಿಸಿಲಿಗೆ ಇಡಬೇಕು. ಈ ರಿಂಕಲ್ಸ್ ಎಲ್ಲ ಹೇಳು, ಹಿಂಗೆ ರಿಂಕಲ್ಸ್ ಎಲ್ಲ ಇರುತ್ತಲ್ಲ ಅದು ನೀಟಾಗಬೇಕು. ಮಕ್ಕಳಲ್ಲಿ ಚಿಕ್ಕದ್ರಲ್ಲಿ ಹಂಗಾಗುತ್ತೆ, ಹೋಗ್ತಾ ಹೋಗ್ತಾ ರಿಂಕಲ್ಸ್ ಎಲ್ಲ ಹೋಗುತ್ತೆ. ನಿಮ್ದೆ ಕೂದಲಿದ್ದು ಫುಲ್ ಖುಷಿ ಅದಕ್ಕೆ. ನಿದ್ದೆ ಬರ್ತಾ ಇದೆ ನೆತಿಯ? ನಿದ್ದೆನಾ ಮಗಳ? ನಿದ್ದೆನಾ? ಹಣೆ ಎಲ್ಲ ಉಜ್ಜಬೇಕು, ಉಬ್ಬು ತಗ್ಗು ಇರುತ್ತೆ. ಹಣೆ ಎಲ್ಲ ಉಜ್ಬೇಕು, ಉಬ್ಬು ತಗ್ಗು ಇರುತ್ತೆ. ಮೂಗೆತ್ತಿದ್ರೆ ಮೂಳೆ ಮುರಿದಾಕ್ಬಿಟ್ಟಿಯಾ? ಡಾಕ್ಟರ್ ಹೇಳ್ತಾರಲ್ಲ ಮೂಗೆತ್ಬೇಡಿ, ಅದೆತ್ಬೇಡಿ, ಇದೆತ್ಬೇಡಿ ಅಂತ. ಬಾಯ ಅಂತಿದ್ಯಲ್ಲ, ಬಾಯಿಗೆ ಏನು ಕೊಡಲ್ಲ ಮಗಳೇ. ಉಜ್ಬೇಕು, ಕವಳು ದಪ್ಪ ಆಗ್ತವೆ ಅಂತ ಹೇಳ್ಬಿಟ್ಟು, ಹಾಲ್ಗೆಣ್ಣೆ ಉಜ್ಬೇಕಂತೆ ದಪ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂಗು ಹಿಂಗ್ ಇದ್ ಮಾಡ್ಕೊಂಡು ಮೂಗು ನಿಧಾನ ನಿಧಾನನೇ ಮಾಡ್ತಾ ಇರೋದು. ಸುಮ್ಮನೆ ಡಾಕ್ಟರ್ ಹೇಳ್ತಾರಲ್ಲಮ್ಮ. ಹಾ, ಅಕ್ಕ ಬಂದ್ಲು, ಲಿಪಿ ಅಕ್ಕ. ಹಂಗೆ ಇಲ್ಲಿ ಕವಳು ಒಂಚೂರು ಇದ್ ಮಾಡ್ಬೇಕು, ಎಣ್ಣೆ ಉಜ್ಬೇಕು, ಇದೆಲ್ಲ. ಸಾಕು, ಜಾಸ್ತಿ ಆಯ್ತು ಉಜ್ಜಿದ್ದು ಅಂತ ಹೇಳ್ತಾ ಇದ್ದಾಳೆ ನಿನ್ ಮೊಮ್ಮಗಳು. ಬಂದು ಲಿಪಿ ಅಕ್ಕ ನಿಂಗೊಂದ್ಸರಿ ಹಿಂಗ್ ಅನ್ಬೇಕು, ಸ್ಟ್ರೈಟ್ ಆಗ್ಬೇಕು, ಮಂಡಿ ಉಜ್ಬೇಕು, ಮಂಡಿ ಎಲ್ಲ ನೀಟಾಗಿ ಉಜ್ಕೋಬೇಕು. ಬೇಡ, ಕೈ ಅನ್ಬೇಕು, ಹಿಂಗನ್ಬೇಕು, ಹಿಂಗೆ 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 ಮಸಾಜ್ ಮಾಡಿದ್ರೆ ಮೂಳೆಗಳೆಲ್ಲ ಗಟ್ಟಿ ಆಗ್ತವೆ. ಎಣ್ಣೆ ಮಸಾಜ್ ಮಾಡಿದಷ್ಟು ಮಕ್ಳಿಗೆ ಒಳ್ಳೇದು. ಅವನು ಕಚ್ಚಿದವಲ್ಲ, ಏನ್ ಕಚ್ಚಿದವೆ? ಸೊಳ್ಳೆ ಕಚ್ಚಿದ್ಯಾ? ಸಾಕು ಸಾಕು ಸಾಕು, ಆಯ್ತಮ್ಮ, ಆಯ್ತಾ? ಮೂಗಿಚ್ಚ ಸಾಕು ಸಾಕು. ಹೆಂಗ್ ನೋಡ್ತಾ ಇದ್ದಾಳೆ. ಸುತ್ತಿ ಮಲಗಿಸ್ತಾ ಇದ್ದೆ. 3 months ಆದ್ಮೇಲಿಂದ ನನ್ನ ಮಗಳಿಗೆ ಯಾವ ಸ್ವಾಡಲ್ಲೂ ಇಲ್ಲ, ಸುತ್ತಿಸ್ಕೊತಾ ಇಲ್ಲ. ಅಳ್ತಾಳೆ ಇವಾಗ ದೊಡ್ಡೋಳಾದ್ಲು ಅಂತ. ಈಗ ಬಟ್ಟೆ ಹಾಕಿ ಮಲಗಿಸ್ಬಿಡೋದು. ಇಲ್ಲಿ ನೋಡಿ, ಇಲ್ಲಿ ಕಾಲು ಕೈಯೆಲ್ಲ. ಬಟ್ 3 months ತನಕ ಮಕ್ಕಳಿಗೆ ಊರು ಮಾತಾಡ್ತೀನಿ. ಓ ಪ್ಲೀಸ್ 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 ಅಲ್ಲಿ ಹೇಳ್ತೀನಿ. 3 months ಆಗೋ ತನಕ ಸುತ್ತ ಮಲಗಿಸಿದ್ರೆ ಆಕ್ಚುಲಿ ಮಕ್ಳಿಗೆ ಒಳ್ಳೇದಂತೆ. ಹಂಗಾಗಿ ನಾನು ಲಿಪಿಗೂ ಸುತ್ತ ಮಲಗಿಸ್ತಿದ್ದೆ, ಇವಳಿಗೂ ಸುತ್ತಿಸ್ತಿದ್ದೆ. 3 ಕಂಪ್ಲೀಟ್ ಆದ್ಮೇಲೆ ನೋಡಿ ಇಲ್ಲಿ ಸಿಟ್ಟು ಇಲ್ಲ, ತೆಗ್ದೆ. ಆಕ್ಚುಲಿ ಸುಮಾರು ಜನ ಈ ತೊಟ್ಲದ್ದು ಲಿಂಕ್ ಕೇಳ್ತಾ ಇದ್ರಿ, ಮತ್ತೆ ಬೆಡ್ ಎಲ್ಲ ಈ ತೊಟ್ಲಿಗೆ ಬಂದಿರೋದ ಅಂತ ಕೇಳ್ತಾ ಇದ್ರಿ. ಇದು ಆಕ್ಚುಲಿ ನಾನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಬೆಡ್ಡು ಲಿಪಿಗೆ ಅಂತ ಹೇಳ್ಬಿಟ್ಟು ಲಿಪಿ ಹುಟ್ಟಿದಾಗ ತಗೊಂಡಿದ್ದು. ಆಕ್ಚುಲಿ ಇದು ಇದ್ರ ಜೊತೆಗೆ ಬಂದಿಲ್ಲ, ಇದು ಸಪ್ರೇಟ್. ಇದು ಮಸ್ಕಿಟೋಸ್ ಏನಾದರೂ ಬಂದರೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಹಾಗಾಗಿ ನಾನೇನು ಮಾಡಿದೆ, ಇದನ್ನು ಸಪ್ರೇಟಾಗಿ ಮಲಗಿಸೋಕ್ಕೆ ಸರಿಯಾಗಲ್ಲ, ಬೆಡ್ ಮೇಲೆ ಹಾಸ್ಬಿಟ್ಟು ಮಲಗಿಸೋಕ್ಕೆ ಅಂತ ಹೇಳ್ಬಿಟ್ಟು ಈ ತೊಟ್ಲೇನಿದೆ ಈ ತೊಟ್ಲಿಗೆ ಹಾಕ್ಕೊಂಡು ನೀಟಾಗಿ ಜಿಪ್ ಹಾಕೋತೀನಿ ಅಷ್ಟೇ. ಆ್ಯಂಡ್ ಇದು ಅಷ್ಟೇ, ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು. ಸರ್ಚ್ ಮಾಡಿ ನೀವು ಆಟೋ ಸ್ವಿಂಗ್ ಕ್ರಾಡಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಬೇಜಾನ್ ಆಪ್ಷನ್ನು. ಇಲ್ಲ ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಯಾವುದ್ರಲ್ಲಿ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು ಅಷ್ಟೇ. ಇದನ್ನು ಈ ಬೆಡ್ ಏನಿದೆ ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ಬೆಡ್ಶೀಟ್ ಹಾಕೊಳ್ತೀನಿ ಅಷ್ಟೇ. ಇದ್ರ ಮೇಲೆ ಮಲಗಿಸ್ಬೋದು, ನನಗೆ ಯಾಕೋ ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ ಇದ್ರ ಮೇಲೆ ಮಲಗಿಸೋಕ್ಕೆ. ಹಾಗಾಗಿ ನಾನು ಇದ್ರ ಮೇಲೆ ಮಲಗಿಸಲ್ಲ ಅಷ್ಟೇ. ಇಲ್ಲಿ ಇದು ಹೀಗೆ ರಿಮೂವಬಲ್ ಥರ ಇರುತ್ತೆ, ಮತ್ತು ಒಂಥರ ಏನು ಗಟ್ಟಿ ಥರ ಅನ್ನೋ ಥರ, ಅಷ್ಟೊಂದು ಖುಷಿ ಅನ್ನೋ ಥರ ನನಗೆ ಫೀಲ್ ಆಗಲ್ಲ. ಇವಾಗ ನೋಡಿ ಎಲ್ಲ ಬಿದ್ದಿದೆ, ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಕಸನ. ದಿನ ಬಿಟ್ಟು ದಿನ ಕ್ಲೀನ್ ಮಾಡ್ತಿರ್ತೀನಿ. ನಿಂಗೆ ಗೊತ್ತಿರ್ಲಿಲ್ವಾ ಅಮ್ಮ? ದಿನ ಬಿಟ್ಟು ದಿನ ಕ್ಲೀನ್ ಮಾಡ್ತೀವಿ. ಪಾಪುಗೆ ಇಲ್ಲ ಅಂದರೆ ಡಸ್ಟು, ನಮ್ಮ ಲಿಪಿ ಪಾಪುನ ಎತ್ಕೊಳ್ಳೋದು, ಏನು ಮಾಡಿದ್ರು ಅದೇ ಕೈಯಲ್ಲಿ ಮುಟ್ಟೋದು, ಪ್ರತಿಯೊಂದನ್ನು. ಹಾಗಾಗಿ ನೋಡಿ ಇಲ್ಲಿ ಎಲ್ಲ ಡಸ್ಟ್ ಹಾಗೆ ಇದೆ. ಇದನ್ನ ವಾಷಬಲ್ ಮಾಡ್ಕೋಬೋದು ತೆಗೆದು. ಇದಿಷ್ಟು ಪಾಪುದು ತೊಟ್ಲು ಸೆಟಪ್ ಆಯಿತು.
ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ. ನನಗೆ ಅಮೆಝಾನಿಂದ ತಗೊಂಡಿದ್ದು. ಈ ತೊಟ್ಲಲ್ಲಿ ಆ್ಯಕ್ಚುಲಿ ಇದೆಲ್ಲ ಇಲ್ಲಲ್ಲ, ಪಾಪು ಏನಾದರೂ ಮಲಗಿಸಿದಾಗ ಇದನ್ನು ಹಾಕ್ಬಿಟ್ಟು ಹಿಂಗೆ ಇದು ಟೈಟ್ ಮಾಡೋಕ್ಕೂ ಆಪ್ಷನ್ ಕೊಟ್ಟಿರ್ತಾರೆ ಇದರಲ್ಲಿ. ಹಿಂಗೆ ಹಾಕ್ಬಿಟ್ಟು ಇದನ್ನ ಟೈಟ್ ಮಾಡಿ, ಇದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ. ಹಿಂಗೆ ಪಾಪುನ ಮಲಗಿಸ್ಬಿಟ್ಟು ಇದನ್ನ ಹಾಕ್ಬಿಟ್ರೆ ಸಾಕು. ಈ ಕಡೆ ಬೇಕಾದ್ರೆ ಹಿಂದಕ್ಕೂ ಫಿಕ್ಸ್ ಮಾಡ್ಕೋಬೋದು, ಇಲ್ಲಿಗೆ ಬೇಕಾದ್ರೆ ಇಲ್ಲಿಗೂ ಫಿಕ್ಸ್ ಮಾಡ್ಕೊಬೋದು. ಸುಮ್ಮನೆ ಸೌಂಡು ಮ್ಯೂಸಿಕ್ ಬರುತ್ತೆ ಆ್ಯಂಡ್ ಅದು ರೊಟೇಟ್ ಆಗ್ತಾ ಇರುತ್ತೆ ಹಿಂಗೆ. ಮಕ್ಳಿಗೆ ಒಂಥರ ಸಾಫ್ಟ್ ಟಾಯ್ಸು ಅಷ್ಟೇ. ಇಲ್ಲಿ ಮ್ಯೂಸಿಕ್ ಬರ್ತಾ ಇದೆ ನೋಡಿ. ಕೊಡು ಮಗಳೇ ಒಂದು. ಅಲ್ಲ ಡ್ರಾಯಿಂಗ್ ಶೇಡ್ಸ್ ಸರಿಯಾಗಿಲ್ಲ ತಾನೆ. ಇದೇನಿದು ಒಂದೇ ಕಲರ್, ಹಿಂಗೆ ಡಾರ್ಕ್ ಲೈಟು ಶೇಡ್ಸ್ ಬರ್ಬೇಕು ತಾನೆ. ಹಾಂ ಹೌದಲ್ವಾ ಪೂರ್ವಿ? ಹಾಂ ಅಪ್ಪ ಮಕ್ಕಳು ಕೂತ್ಕೊಂಡು ಈ ಥರ ಟಿ ವಿ ನೋಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ರು ದೊಡ್ಡಪ್ಪ. ಹಾಗಾಗಿ ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ಅಲ್ಲಿ ಮಿಕ್ಸಿ ಹಾಕಿರೋ ಸೌಂಡ್ ಕೇಳಿ ಅಳ್ತಾ ಇದ್ದಾಳೆ ನನ್ನ ಮಗಳು ಮೀನಜ್ಜಿ. ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಒಬ್ಬಟ್ಟಿನ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ನಾನು ಎದ್ದೇಳೋ ಅಷ್ಟೊತ್ತಿಗೆ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು, ಹಾಗಾಗಿ ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ಅವ್ರು ಒಬ್ಬಟ್ಟು, ಪಾಯಸ, ಕೋಸಂಬರಿ ಇವತ್ತು ನಮ್ಮನೆ ಸ್ಪೆಷಲ್ ಪಲ್ಯ. ಹಾಂ, ಒಬ್ಬಟ್ಟು, ಸಾಂಬಾರು, ಕೋಸಿನ ಪಲ್ಯ ನಾನು ರೆಡಿ ಮಾಡ್ತಾ ಇದ್ದೀನಿ. ರೆಡಿನಾ ಒಬ್ಬಟ್ಟಮ್ಮ? ಒಬ್ಬಟ್ಟು ರೆಡಿ, ಬಿಸಿ ಬಿಸಿ ಒಬ್ಬಟ್ಟು ರೆಡಿ. ಓಕೆ, ತಿನ್ನದೆ ಟೇಸ್ಟ್ ನೋಡು. ಟೇಸ್ಟ್ ನೋಡೋದೆ ಈಗ ರೆಡಿ. ಆಸೆ ಆಗೇ ಬಂದೆ ನಾನು ಕೆಳಗೆ ಒಬ್ಬಟ್ಟು ರೆಡಿನಾ ಅಂತ. ಖಂಡಿತ. ಏನಕ್ಕೆ ಬರಲಿ, ಸಾರು ಸರಿ ಇದೆಯಾ, ಉಪ್ಪು ಖಾರ? ಬಾಣಂತಿಯಲ್ಲ ನೀನು ಪಾಪ. ನಾನು ನೆನಪಲ್ಲ ಅನ್ಕೊಂಡಿದ್ದೀನಿ ಸರಿ ನಾನು ಹೋಗ್ಬೇಕು ಅಂತ. ಅದನ್ನೇ ಹೇಳಿದ್ವಿ ಸಿಂಚು ಮಮ್ಮಿ ಹೋಯ್ತು ಕಣಮ್ಮ ಅಂತ. ಹಾಕು. ಹೊತ್ತಿಲ್ಲ ಅಮ್ಮ, ಕರೆಕ್ಟ್ ಆಗಿದೆ. ಬಾವ ಏನು ತಿನ್ನಡ್ಡ ಬಿಟ್ಟು ಒಬ್ಬಟ್ಟು, ಯಮ್ಮಿ ಆಗಿರೋ ಒಬ್ಬಟ್ಟು. ತುಪ್ಪ ಅಮ್ಮ ಹಾಕು, ತುಪ್ಪ. ಆಮೇಲೆ ಕೋಸಂಬರಿ, ಸಾರು. ಪಾಯಸ ಮಾಡ್ಬೇಕಮ್ಮ? ಪಾಯಸ ಮಾಡಬೇಕು. ಪಾಯಸದ ಜವಾಬ್ದಾರಿ ನನಗೆ ವಹಿಸಿದೆ ಅಮ್ಮ. ಈಗ ಒಬ್ಬಟ್ಟು ತಿಂದು ಪಾಪು ಮಲಗಿದ್ದಾಳೆ, ಶಾವ್ಗೆ ಹುರಿದು ಪಾಯಸ ಮಾಡ್ತೀನಿ. ಆಹಾ, ಯಮ್ಮಿ ಆಗಿದೆ. ನನಗೂ ಒಳ್ಳೆ ಊಟ ಆಯ್ತು ಬಿಡು, ಇನ್ನೂ ಒಳ್ಳೆ ಊಟ ಮಾಡಿದ್ದಿಲ್ಲ. ಆಕ್ಚುಲಿ ಅಮ್ಮನ ಒಬ್ಬಟ್ಟು ಯಾವಾಗಲೂ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿ ಟೇಸ್ಟಿಯಾಗಿ. ನನ್ನ ಮಗಳಿಗೆ ಮಾತ್ರ ಏನು ಒಬ್ಬಟ್ಟು ಮಾಡಕ್ ಬರಲ್ಲ. ನಾನ್ ಮಾತ್ರ ನಿಜವಾಗ್ಲೂ ಇದುವರೆಗೂ ಮಗ್ಳು ಹಂಗಲ್ಲಪ್ಪ, ಎಷ್ಟು ಚೆನ್ನಾಗಿ ಮಾಡ್ತಾಳೆ. ನನ್ನ ತಂಗಿ ತುಂಬಾ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಳೆ. ನಾನು ಮಾಡೇ ಇಲ್ಲಮ್ಮ. ಮದ್ದಾಗ 10 ವರ್ಷದಲ್ಲಿ ಒಂದ್ಸತಿ ಯಾವಾಗ್ಲೂ ಒಬ್ಬಟ್ಟು ಮಾಡಿದೀನಿ ಅಷ್ಟೇ. ರಜತ್ ಹೆಂಡತಿ ಬಂದಾಗ ಬೇಲೂರು ರಜತ್ ಮಾಡಿದ್ದೆ. ಮಾಡೇ ಇಲ್ಲ, ಒಂದ್ಸತಿ ಒಬ್ಬಟ್ಟು ಮಾಡಿಲ್ಲ. ಅಮ್ಮನೇ ಬರ್ಬೇಕು, ಅಮ್ಮನೇ ಮಾಡ್ಬೇಕು, ಇಲ್ಲ ಅಮ್ಮನ ಮನೇಲಿ ತಿನ್ಬೇಕು. ಕಲ್ತ್ಕೋತೀನಿ. ತಿಂದಾಯ್ತಾ ಸಚಿ? ಸ್ವೀಟ್ ತಿನ್ನಕ್ಕಾಗಲ್ಲ. ಭಾವ ಫಸ್ಟ್ ಬಂದಿದ್ರು ಊಟಿಯಿಂದ. ಅಕ್ಕ ಚಿಕ್ಕಮಂಗ್ಳೂರಿಗೆ ಹೋಗಿದ್ರಲ್ಲ ದೊಡ್ಡಪ್ಪನ ಮನೆಗೆ, ಹಾಗಾಗಿ ಅಲ್ಲಿಂದ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಕ್ಚುಲಿ ಈ ಫುಡ್ದೆಲ್ಲ ಕ್ಲಿಪ್ಪಿಂಗ್ಸ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ 3 o'clock ಆಗಿರೋದ್ರಿಂದ ಫುಡ್ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕೆ ಗೊತ್ತೂ ಆಗಲಿಲ್ಲ, ಹೊಟ್ಟೆ ಹಸ್ಬಿಟ್ಟಿತ್ತು. ಎಲ್ರಿಗೂ ಪಟ ಅಂತ ಹೇಳ್ಬಿಟ್ಟು ಊಟ ಬಡಿಸ್ಬಿಟ್ವಿ. ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು, ಕೋಸಂಬರಿ, ಕೋಸಿನ ಪಲ್ಯ, ಅನ್ನ, ಮೊಸರು, ಮಜ್ಜಿಗೆ ಇಷ್ಟನ್ನು ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡಿದ್ವಿ. ಲಿಪಿ ಸ್ಕೂಲಿಗೆ ಹೋಗಿದ್ಲಲ್ಲ, ಹಾಗಾಗಿ ಬಂದ ತಕ್ಷಣ ವೀಡಿಯೋ ನೋಡ್ಬಿಟ್ಟು ಅಮ್ಮ ನನ್ನ ರಜಾ ಹಾಕ್ಸೋದಲ್ವಾ ಅಂತ ಇದ್ಲು. ಆ್ಯಂಡ್ ಅಕ್ಕನೂ ಹೊರಟ್ರು. ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮನೆಗೆ ಪಾಪು ಹುಟ್ಟಿದ್ಮೇಲೆ ಎಲ್ಲರೂ ಪಾಪು ನೋಡೋಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರಲ್ವ, ಹಾಗಾಗಿ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಪಾಪು ಕೈಗೆ ದೊಡ್ಡಪ್ಪ ದುಡ್ಡು ಕೊಟ್ಟರು, ಅದನ್ನ ಅವಳು ಬೀಳಿಸ್ದೆ ಹಿಂಗೆ ಇಟ್ಕೊಂಡು ಬರ್ತಾ ಇದ್ಲು. ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ಲು, ಯಾರು ಮಗಳು, ಸುದ್ದಿ ಮಗಳು, ಇನ್ಸ್ಟಾಗ್ರಾಮ್ ರೇಗಿಸ್ತಾ ಇದ್ರು. ಸುಮ್ಮನೆ ಆಗ್ತದೆ ಮಗಳು ಎತ್ಕೊಂಡು. ಅದಕ್ಕೆ ನೀನು ಬೇಗ ದೊಡ್ಡಳಾಗಬೇಕು. ಕತ್ತು ನೀನೇ ಎತ್ಕೊಳ್ತಾರ.
ಬೇಡ ಲಿಪಿ ಪ್ಲೀಸ್. ಬೇಡ ಬೇಡ ಅವಳು ಹಿಂಗೆ ತೊಡೆ ಮೇಲೆ ಕುತ್ಕೊಂಡು ಹೇಳ್ತಾಳೆ. ಶೀತ ಆಗಿತ್ತೆ. ಲಿಪಿ ಹತ್ರ ಮತ್ತೆ ಕರ್ಕತೀನಿ ನಾನು. ಅಕ್ಕ ಲಿಪಿ ಮಾತಾಡ್ಸಿ ನೋಡೋಣ. ಆರಾಮಾಗಲೇ ನಮ್ಮ ರೂಮಿಗೆ ಒಂದು ನಡೀಚ ಆಕಳಿಸ್ತಿದ್ದೀರೋ ಮಲಗ್ತೀರಾ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.